ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋದಲ್ಲಿ ನಾವು ಮತ್ತೊಬ್ಬ ವಚನಕಾರ ಅಂಬಿಗರ ಚೌಡಯ್ಯ ಅಂಥೇಳಿ ಅವರ ಒಂದು ಅದ್ಭುತವಾಗಿರ್ತಕ್ಕಂತಹ ವಚನವನ್ನು ನೋಡಿಬಿಟ್ಟು ಅದರ ಅರ್ಥವನ್ನು ನಾವು ಈಗಿನ ಕಾಲಕ್ಕೆ, ಪ್ರಸ್ತುತ ಕಾಲಕ್ಕೆ ಹೇಗೆ ಬರುತ್ತೆ, ಹೇಗೆ ನಾವು ಅದನ್ನು ತಿಳಿದುಕೊಳ್ಬಹುದು ಅನ್ನೋದನ್ನು ನೋಡೋಣ. ಈ ವಚನ ಈ ರೀತಿಯಾಗಿದೆ: ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ. ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ. ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತೀ ಹಲವು ಚಿಂತೆಗಳಲ್ಲಿ ಇಪ್ಪವರ ಕಂಡೆನು, ಶಿವನ ಚಿಂತೆಯಲ್ಲಿದ್ದವರೊಬ್ಬರನೂ ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣು. ಅಂಬಿಗರ ಚೌಡಯ್ಯನವರು 12ನೇ ಶತಮಾನದಲ್ಲಿ ಜೀವಿಸಿದ್ದಂಥ ಒಬ್ಬ ಶಿವಶರಣರು ಹಾಗೂ ವಚನಕಾರರಾಗಿದ್ದಾರೆ. ಇವರು ಬಸವಾದಿ ಶಿವಶರಣರ ಸಮಕಾಲೀನರು. ಬಸವಣ್ಣ, ಅಲ್ಲಮಪ್ರಭುರಂತೆ ಒಂದು ಅತ್ಯಂತ ಎತ್ತರವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ, ಜ್ಞಾನವನ್ನು ಹೊಂದಿರತಕ್ಕಂತಹ, ಒಂದು ಉನ್ನತವಾದ ಅನುಭವದ ನೆಲೆಯಲ್ಲಿ ಜೀವಿಸಿ ತಮ್ಮ ಅನುಭವಗಳನ್ನೆಲ್ಲ ಅವರು ನೇರ ನಿರ್ಭೀತ ನುಡಿಗಳ ಮುಖಾಂತರ ವಚನಗಳ ರೂಪದಲ್ಲಿ ಬರೆದಿರ್ತಕ್ಕಂಥದ್ದು ನಮಗೆ ತಿಳಿದು ಬರ್ತದೆ. ಇವರು ವೃತ್ತಿಯಲ್ಲಿ ಅಂಬಿಗರ ಕಾಯಕವನ್ನು ಮಾಡಿಕೊಂಡಿರ್ತಕ್ಕಂಥವ್ರು. ಅಂಬಿಗರಂದರೆ ಹೊಳೆಯನ್ನು ದಾಟಿಸ್ತಕ್ಕಂಥವರು. ಇವರೇ ಒಂದು ಕಡೆ ಹೇಳ್ತಾರೆ, ತಾನು ಕೇವಲ ತುಂಬಿದ ಹೊಳೆಯಲ್ಲಿ ಹೊಟ್ಟು ಹಾಕಿ, ದೋಣಿಗೆ ಹುಟ್ಟು ಹಾಕಿ ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ದಾಟಿಸ್ತಕ್ಕಂತಹ ಅಂಬಿಗ ಮಾತ್ರವಲ್ಲ, ಈ ಭವಸಾಗರದಲ್ಲೂ ಸಹ ಹುಟ್ಟು ಹಾಕಿ ಸಂಸಾರದ ಎಲ್ಲ ಬಂಧನಗಳನ್ನು ಬಹಳ ಕೌಶಲ್ಯದಿಂದ ಹುಟ್ಟು ಹಾಕಿ ಭವಸಾಗರವನ್ನು ದಾಟಿಸ್ತಕ್ಕಂತಹ ಶಕ್ತಿಯನ್ನು, ಅನುಭವವನ್ನು, ಅಂತಹ ದೃಷ್ಟಿಯನ್ನು ಹೊಂದಿರತಕ್ಕಂಥವ್ರು ಅನ್ನೋದನ್ನು ನಮ್ಮ ಸಾಕಷ್ಟು ವಚನಗಳಲ್ಲಿ ಅವರು ಪ್ರಕಟಪಡಿಸಿದ್ದಾರೆ. ಅವರ ಹುಟ್ಟೂರು ಚೌಡದಾನಪುರ ಅಂತೇಳಿ ರಾಣೆಬೆನ್ನೂರು ತಾಲೂಕು, ಹಾವೇರಿ ಜಿಲ್ಲೆ ನಲ್ಲಿದೆ. 12ನೇ ಶತಮಾನದಲ್ಲಿ ಜೀವಿಸಿರ್ತಾರೆ ಇವರು. ಇವರ ತಂದೆಯ ಹೆಸರು ವಿರೂಪಾಕ್ಷ, ತಾಯಿ ಪಂಪಾದೇವಿ. ಇವರ ಬಗ್ಗೆ ಇನ್ನೂ ಹೆಚ್ಚು ನಮಗೆ ಮಾಹಿತಿ, ಅಂದರೆ ಅವರ ಬಾಲ್ಯದ್ದು ಬಗ್ಗೆ ಆಗಲಿ, ಅವರು ಹೇಗೆ ಬೆಳೆದರು, ಈ ವಿಚಾರಗಳು ನಮಗೆ ಅಷ್ಟೊಂದಾಗಿ ಸಿಕ್ಕಿಲ್ಲ. ಆದರೆ ಅವರ ವಚನಗಳನ್ನು ಗಮನಿಸಿದಾಗ ನಮಗೇನು ತಿಳಿದು ಬರುತ್ತೆ ಅಂದರೆ, ಅವರೊಬ್ಬರ ನೇರ ಮತ್ತು ನಿಷ್ಠುರವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಂತ ಹೇಳ್ಬೋದು. ಯಾವುದೇ ದಯಾ ದಾಕ್ಷಿಣ್ಯ ಅವರಲ್ಲಿ ಇಲ್ಲ. ಕಂಡದ್ದನ್ನು ಕಂಡ ಹಾಗೇನೆ, ಇದ್ದದ್ದನ್ನು ಇದ್ದ ಹಾಗೇನೆ ಹೇಳ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರು. ಅವರು ವಚನಗಳಲ್ಲಿ ಸಾಕಷ್ಟು ಸಮಾಜದಲ್ಲಿ ಅಂದಿನ ಸಮಾಜದಲ್ಲಿದ್ದಂಥ ಆಚರಣೆಗಳನ್ನು ಅವರು ವಿಡಂಬನೆಯ ದೃಷ್ಟಿಯಿಂದ ಬಹಳ ಕಟುವಾಗಿ ಕೆಲವೊಂದು ಟೀಕೆಗಳನ್ನು ಸಹ ಮಾಡಿರೋದನ್ನು ನಾವು ಕಂಡು ಬರ್ತೇವೆ. ಸೊ ಈ ರೀತಿಯಲ್ಲಿ ಅವರು ಬೇರೆ ಎಲ್ಲ ವಚನಕಾರರಿಗಿಂತಲೂ ಒಂದು ವಿಭಿನ್ನವಾಗಿ ಕಂಡು ಬರ್ತಾರೆ. ಒಟ್ಟಾರೆಯಾಗಿ ವಚನಕಾರರಲ್ಲಿ ಅತ್ಯಂತ ಒಂದು ಉನ್ನತವಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನು, ಅನುಭವವನ್ನು ಹೊಂದಿರತಕ್ಕಂಥ ವಚನಕಾರರ ಸಾಲಿನಲ್ಲಿ ಇವರು ನಿಲ್ತಾರೆ ಅಂತಕ್ಕಂಥದ್ದನ್ನು ನಾವು ಹೇಳ್ಬೋದು ಸಹ. ಹಾಗೆ ಅವರು ಹೇಳಿರ್ತಕ್ಕಂಥ ಈ ವಚನದ ಅರ್ಥವನ್ನು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಚಿಂತೆಯ ಕುರಿತು ಅಂದರೆ, ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಯಾವ ರೀತಿಯಾಗಿ ತಮ್ಮ ಸಮಯವನ್ನು ಅಥವಾ ತನ್ನ ಸಮಯವನ್ನು ಹಲವಾರು ನಿತ್ಯದ ಚಿಂತೆಗಳಿಗೆ, ಭವಿಷ್ಯದ ಚಿಂತೆಗಳಿಗೆ ಬಳಸ್ಕೊತಾನೆ, ವಿನಿಯೋಗಿಸ್ಕೊತಾನೆ. ಆ ಮೂಲಕ ತನ್ನ ಜೀವನವನ್ನು ಯಾವ ರೀತಿಯಾಗಿ ವ್ಯರ್ಥ ಮಾಡಿಕೊಳ್ತಾ ಇದ್ದಾನೆ. ಶಿವನ ಚಿಂತೆಯಲ್ಲಿ, ಅಂದರೆ ಪರತತ್ವದ ಚಿಂತೆಯಲ್ಲಿ, ಬ್ರಹ್ಮದ ಚಿಂತೆಯಲ್ಲಿ ತನ್ನ ಸಮಯವನ್ನು ವಿನಿಯೋಗಿಸಿಕೊಳ್ಳದೆ ಕೇವಲ ಹುಟ್ಟು ಸಾವಿನ ಮಧ್ಯೆ ನಡೀತಕ್ಕಂಥ
ಏನು ಘಟನೆಗಳಿದ್ದಾವಲ್ವಾ ಅದ್ರ ಕಡೆಗೆ ಮಾತ್ರನೇ ಗಮನವನ್ನು ಹರಿಸ್ಬಿಟ್ಟು ತನ್ನ ಇಡೀ ಸಮಯವನ್ನು ಜನ್ಮವನ್ನು ವ್ಯರ್ಥ ಮಾಡ್ಕೊಳ್ತಾನೆ. ಅಂದರೆ ನಮ್ಮಲ್ಲಿ ಒಂದು ಮಾತಿದೆ, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತಂದೇಳಿ ಹೇಳ್ತಾರೆ. ಅಂದರೆ ಮನುಷ್ಯ ಜನ್ಮ ಸಿಕ್ಕಿರ್ತಕ್ಕಂಥದ್ದು ಒಂದು ಧರ್ಮದ ಸಾಧನೆಗಾಗಿ. ಹಾಗಾಗಿ ನಾವು ಅದ್ರ ಕಡೆಗೆ ಗಮನ ಕೊಡಬೇಕಾಗುತ್ತೆ. ಕೇವಲ ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಡೀತಕ್ಕಂತಹ ಏನು ಘಟನೆಗಳನ್ನಷ್ಟೇ ಜೀವನ ಅಂತ ತಿಳಿದುಕೊಳ್ಳಲಾರದೆ ನಾವು ಅದನ್ನು ಮಿಗಿಲಾಗಿರ್ತಕ್ಕಂಥವ್ರು, ಅದೆಲ್ಲವನ್ನು ಮೀರಿ ನಮಗೊಂದು ಅಸ್ತಿತ್ವ ಇದೆ, ಅದಕ್ಕೆ ಆತ್ಮ ಅಂತೇಳಿ ಕರಿತಾ ಇದ್ದೀವಿ ನಾವು. ಆ ಆತ್ಮ ಅಂತಕ್ಕಂಥದ್ದು ಹಲವಾರು ಈ ಥರ ಹುಟ್ಟು ಸಾವುಗಳ ಚಕ್ರದಲ್ಲಿ ಹೋಗಿ ಬಂದಿರುತ್ತೆ. ಅದು ನಮಗೆ ಮಾಯೆಯ ಪರಿಣಾಮದಿಂದಾಗಿ ನಮಗೆ ಅದ್ರ ಬಗ್ಗೆ ಯಾವ ಜ್ಞಾನನೂ ಇರೋದಿಲ್ಲ. ಅದನ್ನು ಅಜ್ಞಾನ ಅಂತಂದೇಳಿ ನಾವು ಕರೀತಾರೆ. ನಮ್ಮ ಭಾರತದ ಅಥವಾ ಪೌರ್ವಾತ್ಯ ದರ್ಶನಗಳಲ್ಲೆಲ್ಲ ಈ ಆತ್ಮದ ಕುರಿತು ಸಾಕಷ್ಟು ಚಿಂತನೆಗಳನ್ನು ಮಾಡಲಾಗಿದೆ. ಅದರ ಬಗ್ಗೆ ಚಿಂತೆ ಅಥವಾ ಚಿಂತನೆಯನ್ನು ಮಾಡದೆ ಕೇವಲ ಪ್ರಾಣಿ ಸಹಜವಾಗಿರ್ತಕ್ಕಂತಹ ಅಂದರೆ ನಮ್ಮಂತೆ ಪಶು ಪ್ರಾಣಿ ಪಕ್ಷಿಗಳು ಸಹ ಈ ಭೂಮಿ ಮೇಲೆ ಹುಟ್ಟಿದ್ದಾವೆ, ಅವುಗಳು ಸಹ ಜೀವನ ಮಾಡ್ತಾ ಇದ್ದಾವೆ. ಆದರೆ ನಾವು ನಮ್ಮನ್ನು ಕೇವಲ ಪಶು ಪ್ರಾಣಿ ಪಕ್ಷಿಗಳ ಮಟ್ಟಕ್ಕೆ ಅಷ್ಟೇ ವಿಚಾರ ಮಾಡಿದೆ, ಅವುಗಳ ಮಟ್ಟಕ್ಕೆ ವಿಚಾರ ಮಾಡಿದೆ, ಅವುಗಳನ್ನು ಮೀರಿರ್ತಕ್ಕಂತಹ ಒಂದು ಉನ್ನತ ಹಂತದ ಜೀವನ ಪದ್ಧತಿಗೆ ನಾವು ವಿಚಾರವನ್ನು ಮಾಡಬೇಕಾಗುತ್ತೆ. ಅಂಥ ಶಕ್ತಿ ಸಾಮರ್ಥ್ಯ ನಮಗೆ ಇದೆ. ಆದರೆ ಅದನ್ನೆಲ್ಲವನ್ನು ಬಿಟ್ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ಹಲವಾರು ನಮ್ಮ ಚಿಂತೆಯ ಸಂತೆಗಳಲ್ಲಿ ಕಳೆದು ಹೋಗ್ತೇವೆ. ಅದ್ರ ಕುರಿತಾಗಿ ಅಂಬಿಗರ ಚೌಡಯ್ಯನವರು ತುಂಬ ನಿಷ್ಠುರವಾಗಿ, ತುಂಬ ಕಠೋರವಾಗಿರ್ತಕ್ಕಂತಹ ಶಬ್ದಗಳಿಂದ ಬಹಳ ಸೊಗಸಾಗಿ ಇಲ್ಲಿ ಈ ವಚನದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಹೇಳ್ತಾರೆ, ಬಡತನಕ್ಕೆ ಒಂಬುವ ಚಿಂತೆ. ಅಂದರೆ ಕೆಲವ್ರಿಗಿರುತ್ತೆ, ಅಂದರೆ ಬಡತನ ಅಂದರೆ ಅವ್ರಿಗೂ ದಿನನಿತ್ಯದ ಊಟಕ್ಕೂ ಸಹ ಕಷ್ಟ ಇರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಅದ್ರ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾ ಇರ್ತಾರೆ. ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಎನರ್ಜಿ ಫ್ಲೋಸ್ ವೇರ್ ಅಟೆನ್ಷನ್ ಗೋಸ್ ಅಂತಂದೇಳಿ. ಅಂದರೆ ನಾವು ಯಾವುದರ ಕಡೆಗೆ ಹೆಚ್ಚಾಗಿ ವಿಚಾರವನ್ನು ಮಾಡ್ತೀವೋ ಅದ್ರ ಕಡೆಗೆ ನಮ್ಮ ಶಕ್ತಿ ವಿನಿಯೋಗ ಆಗುತ್ತೆ, ಹೆಚ್ಚು ಸಮಯನೂ ಸಹ ವಿನಿಯೋಗ ಆಗುತ್ತೆ. ಅದರ ಸಾಧನೆಯಲ್ಲೇ ನಾವು ಹೆಚ್ಚು ನಮ್ಮ ಸಮಯವನ್ನು ವಿನಿಯೋಗಿಸೋದಕ್ಕೆ ವಿಚಾರ ಮಾಡ್ತಾ ಇರ್ತೀವಿ. ಹಾಗಾಗಿ ಯಾರಿಗೆ ಊಟದ ಕಷ್ಟ ಇರುತ್ತೋ, ಆಹಾರದ ಕಷ್ಟ ಇರುತ್ತೋ, ಅದನ್ನು ಹೇಗೆ ಗಳಿಸಬೇಕು ನಾವು ಅನ್ನುವಂಥದ್ರಲ್ಲೇ ಸಾಕಷ್ಟು ಸಮಯವನ್ನು ಅವರು ವ್ಯರ್ಥ ಮಾಡ್ತಾರೆ. ಆಹಾರ ಮನುಷ್ಯನ ಮೂಲಭೂತ ಅವಶ್ಯಕತೆಗಳಲ್ಲಿ ಒಂದು, ಮನುಷ್ಯನಿಗಷ್ಟೇ ಅಲ್ಲ, ಜೀವ ಇರತಕ್ಕಂಥ ಎಲ್ಲ ಪಶು ಪ್ರಾಣಿ ಪಕ್ಷಿಗಳು ಸಹ ಅದು ಅಗತ್ಯವಾಗಿರ್ತಕ್ಕಂಥದ್ದು. ಹಾಗೆ ಒಂದು ಹಂತದ ನಂತರ ನಮಗೆ ಊಟಕ್ಕೆಲ್ಲ ವ್ಯವಸ್ಥೆ ಆಯಿತು ಅಂದರೆ ಮುಂದಿನ ಚಿಂತೆ ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ ಉಡೋದ್ರ ಬಗ್ಗೆ ಇರುತ್ತೆ. ನಾವು ಉಟ್ಕೊಳ್ತಕ್ಕಂಥ ಬಟ್ಟೆಗಳು, ಬರೆಗಳು, ಇನ್ನೂ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಬಟ್ಟೆಗಳನ್ನು ನಾವು ಧರಿಸಬೇಕು, ಈ ರೀತಿಯಾಗಿ ವಿಚಾರಗಳು ಬರ್ತವೆ. ಹಾಗಾಗಿ ನಾವು ಎಷ್ಟೋ ಬಾರಿ ಅವುಗಳನ್ನು ಗಳಿಸೋದ್ರಲ್ಲೇ ಸಮಯವನ್ನು ವ್ಯರ್ಥ ಮಾಡ್ಕೊತಾ ಹೋಗ್ತಾ ಇರ್ತೀವಿ. ಹೀಗೆ ಉಣ್ಣೋದಕ್ಕೂ ಮತ್ತು ಉಡೋದಕ್ಕೂ ಒಂದು ಉತ್ತಮವಾದ ವ್ಯವಸ್ಥೆ ಆದಮೇಲೆ ಇಡ್ತಕ್ಕಂಥ ಚಿಂತೆ ಬರುತ್ತೆ, ಉಡಲಾದರೆ ಇಡುವ ಚಿಂತೆ. ಇಡೋದು ಅಂದರೆ ಇಲ್ಲಿ ನಾವು ಗಳಿಸಿರ್ತಕ್ಕಂಥದ್ದು, ಗಂಟನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಭವಿಷ್ಯದ ಕುರಿತು ನಮಗೆ ಅನಿಶ್ಚಿತತೆ ಇರುತ್ತೆ ಎಷ್ಟೋ ಸಾರಿ. ಅಂತಹ ವಿಚಾರಗಳು ಬರೋದರಿಂದ ಮುಂದೆ ಭವಿಷ್ಯದ ಭದ್ರತೆಗಾಗಿ ನಾವು ಏನಾದರೂ ಗಳಿಸಿರಬೇಕು ಅಂತೇಳಿ ಆ ಗಂಟನ್ನು ತಯಾರು ಮಾಡೋದರಲ್ಲಿ ಸಾಕಷ್ಟು ಸಮಯವನ್ನು ವಿನಿಯೋಗಿಸ್ತೀವಿ. ಇವೆಲ್ಲವೂ ಸರಿ ಹೋದ್ಮೇಲೆ ನಂತರ ಒಂದು ಸಂಸಾರವನ್ನು ಕಟ್ಕೋಬೇಕು, ಮನೆ ಮಠ ಮಕ್ಕಳು ಹೆಂಡತಿಯನ್ನು ಮಾಡ್ಕೋಬೇಕು ಅಂತೇಳಿ ಈ ಉಡುವ ಚಿಂತೆ, ಇಡುವ ಚಿಂತೆ ಮುಗಿದ ಮೇಲೆ ಹೆಂಡಿರ ಚಿಂತೆ ಶುರುವಾಗುತ್ತೆ. ಇಡಲಾದರೆ ಹೆಂಡಿರ ಚಿಂತೆ ಅಂದರೆ ಎಂಥ ಹೆಂಡತಿಯನ್ನು, ಇಂಥ ಹುಡುಗಿಯನ್ನು ಮಾಡಬೇಕು, ಯಾರನ್ನು ಮದುವೆ ಮಾಡ್ಕೋಬೇಕು, ಈ ಥರದ ಚಿಂತೆಗಳು ಅದರಲ್ಲಿ ಸಾಕಷ್ಟು ಸಮಯ ವ್ಯರ್ಥವಾಗಿ ಹೋಗುತ್ತೆ. ನೀವು ನೋಡ್ತಿರ್ಬೇಕು. ಹೆಂಡಿರಾದರೆ ಮಕ್ಕಳ ಚಿಂತೆ, ಅದಾದ ನಂತರ ಮಕ್ಕಳ ಕುರಿತು ಚಿಂತನೆಗಳು ಬರ್ತವೆ. ಎಷ್ಟು ಜನ ಬೇಕು, ಹೇಗಿರಬೇಕು. ಒಂದು ವೇಳೆ ಮಕ್ಕಳಾದ ಮೇಲೆ ನಂತರ ಬದುಕಿನ ಚಿಂತೆ, ಅವರ ಬದುಕಿನ ಕುರಿತು ಚಿಂತೆ ಶುರುವಾಗುತ್ತೆ. ಅವರ ಬದುಕು ಹೇಗೆ, ಅವರು ಹೇಗಿರಬೇಕು, ಏನು ಮಾಡಬೇಕು, ಯಾವ ಶಾಲೆಯಲ್ಲಿ ಅವರು ಓದಬೇಕು, ಮುಂದೆ ಯಾವ ಉದ್ಯೋಗವನ್ನು ಅವರು ಹಿಡಿಬೇಕು, ಈ ಥರದ ಚಿಂತೆಗಳು ಶುರುವಾಗ್ತಾ ಹೋಗ್ತವೆ. ಹಾಗೆ ಅವರ ಬದುಕಿನ ಕುರಿತು ಚಿಂತೆ ಇರುವಂಥ ಸಂದರ್ಭದಲ್ಲೇ
ಕೇಡಿನ ಕುರಿತು ಸಹ ಚಿಂತೆ ಬರುತ್ತೆ. ಏನಾದರೂ ನಮ್ಮ ಅವಘಡಗಳು ಸಂಭವಿಸಿದರೆ, ತೊಂದರೆಗಳು ಉಂಟಾದರೆ ಹೇಗೆ ಅಂಥೇಳಿ ಅವುಗಳ ಕುರಿತು ನಾವು ಸಾಕಷ್ಟು ಸಮಯವನ್ನು ವಿನಿಯೋಗಿಸ್ತೀವಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಭದ್ರತೆಗಳನ್ನು ಮಾಡಿಕೊಳ್ಳೋದು, ಇಂಥದ್ರಲ್ಲೇ ಸಾಕಷ್ಟು ಸಮಯವನ್ನು ನಾವು ಕಳೆದು ಹೋಗ್ತೇವೆ. ಆಮೇಲೆ ಕೊನೆಗೆ ಒಮ್ಮೆ ಎಷ್ಟೆಲ್ಲ ಮಾಡಿದರೂ ಸಹ ಎಂದಾದರೂ ಒಂದಿನ ಕೇಡಾಗುತ್ತೆ, ಈ ಶರೀರವನ್ನು ತ್ಯಜಿಸಲೇಬೇಕಾಗುತ್ತೆ. ಆವಾಗ ಮರಣದ ಚಿಂತೆ ಬರುತ್ತೆ. ಅಂದರೆ ಮುಪ್ಪಿನಲ್ಲಿ ವೃದ್ಧಾಪ್ಯಕ್ಕೆ ಹೋದ್ಮೇಲೆ ಇನ್ನೇನು ಈ ಜೀವನ ಸಾಕಾಯಿತು, ಊರು ಹೋಗ ಅನ್ನುತ್ತೆ, ಕಾಡು ಬಾ ಅನ್ನುತ್ತೆ ಅಂತೇಳಿ ಮರಣದ ಕುರಿತು ಚಿಂತನೆ ಶುರುವಾಗುತ್ತೆ. ಹೀಗಾಗಿ ಮನುಷ್ಯ ಹುಟ್ಟಿದಂದಿನಿಂದ ಸಾಯುವವರೆಗೂ ಹಲವಾರು ಚಿಂತೆಗಳಲ್ಲಿ ತನ್ನ ಸಮಯವನ್ನು ಸಂಪೂರ್ಣವಾಗಿ ವಿನಿಯೋಗಿಸ್ತಾನೆ. ಆದರೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಅಂದರೆ ಹಲವಾರು ಧರ್ಮಗಳ ಸಾಧನೆಗೋಸ್ಕರ ನಮ್ಮ ಈಗಿರ್ತಕ್ಕಂತಹ ಈ ಹುಟ್ಟು ಸಾವಿನ ಚಕ್ರವನ್ನು ಮೀರಿಬಿಟ್ಟು ಪರಮಾತ್ಮನಲ್ಲಿ ಸೇರ್ತಕ್ಕಂಥ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮಾಡೋದಕ್ಕೆ ಇಲ್ಲಿ ಸಮಯ ವಿನಿಯೋಗಿಸೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಅದ್ರ ಕಡೆಗೆ ನಮಗೆ ಚಿಂತನೆ ಇಲ್ಲ, ಶಿವನ ಕಡೆಗೆ ಚಿಂತನೆ ಇಲ್ಲ. ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನೂ ಕಾಣೆನು. ಹೀಗೆ ಹಲವು ರೀತಿಯ ಚಿಂತೆಯಲ್ಲಿ ಇರ್ತಕ್ಕಂಥವ್ರು ನಾವು ಸಾಕಷ್ಟು ಜನ ಕಾಣ್ತೀವಿ, ಆದರೆ ಶಿವನ ಚಿಂತೆಯಲ್ಲಿದ್ದವರನ್ನೊಬ್ಬರನ್ನೂ ಕಾಣೆನು ಅಂಥೇಳಿ ಇವರು ಅಂಬಿಗರ ಚೌಡಯ್ಯ ಬಹಳ ಸೊಗಸಾಗಿ ನಾವು ನಮ್ಮ ಇರತಕ್ಕಂಥ ಸಮಯವನ್ನು ಯಾವ ರೀತಿಯಾಗಿ ಉಪಯೋಗಿಸ್ತಾ ಇದ್ದೀವಿ, ವಿನಿಯೋಗಿಸ್ತಾ ಇದ್ದೀವಿ, ನಾವು ಹೇಗೆ ಇರಬೇಕಾಗಿತ್ತು ಆದರೆ ಹೇಗೆ ಇದ್ದೀವಿ ಅನ್ನೋದ್ರ ಕುರಿತು ಬಹಳ ಸೊಗಸಾಗಿ ವಚನದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಸವಣ್ಣನವರು ಸಹ ಒಂದು ಮಾತು ಹೇಳ್ತಾರೆ. ಅಂದರೆ ಇದು ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತ ಹೇಳ್ತಾರಲ್ಲ, ಅದಕ್ಕೂ ಸಹ ಇದು ಸರಿ ಹೋಗುತ್ತೆ. ಇಲ್ಲಿ ಬಸವಣ್ಣನವರು ಹೇಳ್ತಾರೆ, ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸೂ ಕೂಡಲ ಸಂಗಮ ದೇವನ ಅಂತೇಳಿ. ಅಂದರೆ ಇವರೆಲ್ಲರ ಉದ್ದೇಶ ಒಂದೇ ಆಗಿದೆ. ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯಗಳು ಇರ್ತಕ್ಕಂತಹ ಸಂದರ್ಭದಲ್ಲೇ ನಾವು ಪಾರಮಾರ್ಥದ ಕಡೆಗೆ, ಆಧ್ಯಾತ್ಮದ ಕಡೆಗೆ, ಆತ್ಮತತ್ವದ ಕಡೆಗೆ, ಬ್ರಹ್ಮತತ್ವದ ಕಡೆಗೆ ನಮ್ಮ ಚಿಂತನೆಯನ್ನು ವಿಸ್ತಾರಗೊಳಿಸಬೇಕು. ಕೇವಲ ದಿನನಿತ್ಯದ ಆಗುಹೋಗುಗಳಿಗೆ ಮಾತ್ರ ನಮ್ಮ ಚಿಂತನೆಯನ್ನು ಗಮನಹರಿಸಿದೆ, ಅದನ್ನು ಮೀರಿ ನಾವು ಇನ್ನೂ ಎತ್ತರವಾಗಿರತಕ್ಕಂಥ ಸ್ಥಿತಿಗೆ ಏರಬೇಕು ಅನ್ನೋದೇ ಆಗಿದೆ. ಹಾಗಾಗಿ ನಾವೆಲ್ಲರೂ ಆ ದಿಕ್ಕಿನಲ್ಲಿ ವಿಚಾರ ಮಾಡೋಣ, ಒಂದು ಪ್ರಯತ್ನ ಮಾಡೋಣ ಅಂತೇಳಿ ಹೇಳ್ತಾ ಈ ವಚನದ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನೀವು ಇನ್ನು ಈ ನನ್ನ ಬಯಲುಸಿರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮಾಡಿಸಿ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೇಳ್ಕೊಳ್ತೇನೆ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು.